ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭನ ಪದದಲ್ಲಿ 61ನೇ ಪದ್ಯ. ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರಭಟ ರಣರಂಗದಲ್ಲೇ ಕ್ಷಮಿಸುವನೆ, ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತ್ತಾಹ. ಇಲ್ಲಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಮನೆಯಲ್ಲಿ ಬಂಧುಗಳ ಜೊಡನೆ ವಾಸ ಮಾಡುವಾಗ ಸಹಜವಾಗಿ ಕ್ಷಮಾಶೀಲನಾಗಿರಬೇಕು. ಅದಕ್ಕೆ ಹೇಳ್ತಾ, ಅಂತಹ ಕ್ಷಮೆಯ ತಾಳ್ದ ವೀರಭಟ ರಣರಂಗದಲ್ಲಿ ಶಸ್ತ್ರ ಹಿಡಿದು ಎದುರಿಸುವಾಗ ಕ್ಷಮೆ ತೋರಿಸ್ತಾನೇನು, ಅದೇ ರೀತಿಯಾಗಿ ನಮ್ಮ ಹಿತಕ್ಕಾಗಿ ಅಣುವಾಗಿಯೇ ನಮ್ಮ ಮನಸ್ಸಿನಲ್ಲಿರುವಂತಹ ಶ್ರೀಕೃಷ್ಣ ಮುನಿದುಕೊಂಡು ಕಾಲ ಬಂದಾಗ ಮಹಾನ್ ಆಗಿ ಆಗುತ್ತಾನೆ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಹಿಂದಿನ ನುಡಿಯಲ್ಲಿ ಶ್ರೀಕೃಷ್ಣನಿಗೆ ನರಕಯಾತನೆ ಇಲ್ಲ ಅಂತ ಹೇಳಿದ್ವಿ. ಅವನಿಗೆ ಯಾತನಾ ಶರೀರವೇ ಇಲ್ಲ ಅಂದಮೇಲೆ ನರಕ ಎಲ್ಲಿದು? ಆದ್ದರಿಂದ ಕೃಷ್ಣನಿಗೆ ಯಾವ ರೋಗವೂ ಇಲ್ಲ, ಆ ಮೂಲಕ ಮರಣವೂ ಇಲ್ಲ, ಮರಣಾನಂತರ ಬರುವುದಂತಹ ಯಾತನಾ ಶರೀರವಿಲ್ಲ. ಅಂದ ಮೇಲೆ ಅವನಿಗೆ ನರಕ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನಿಗೆ ಮಾನವನಾಗಿ ಜನಿಸಿದಾಗ ಕೃಷ್ಣನಿಗೆ ಮಾನವ ಸಹಜ ದೌರ್ಬಲ್ಯದಿಂದ ರೋಗಾದಿಗಳು ಇವೇನು ಅಂತ ಹೇಳಿದ್ರೆ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನಿಗೆ ಮಾನವ ಶರೀರದಿಂದ ಜನ್ಮ ಬರಲೇ ಇಲ್ಲ. ಮಾನವನಂತೆ ಕಾಣಿಸುವ ಸಚ್ಚಿದಾನಂದಮಯ ಶರೀರದಿಂದ ಪ್ರಾದುರ್ಭವನಾಗಿದ್ದಾನೆ. ಶ್ರೀಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅವಜಾನಾಂತಿ ಮಾಂ ಮೂಢ ಮಾನುಷೀ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಮನುಷ್ಯ ಶರೀರದಂತೆ ಕಾಣುವ ಶರೀರವನ್ನು ಧರಿಸಿದ ನನ್ನನ್ನು ಕಂಡು ತಾಮಸ ಪ್ರಕೃತಿಯ ಜನರು ಭ್ರಮಿಸಿ ನಿತ್ಯ ಗುಣಪೂರ್ಣ ಉತ್ತಮ ಸಚ್ಚಿದಾನಂದಮಯನಾದ ನನ್ನ ಸ್ವರೂಪವನ್ನು ಅರಿಯಲಾರದೆ ನನ್ನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಅನಾದರ ಮಾಡ್ತಾರೆ. ಶ್ರೀಕೃಷ್ಣ ಮನುಷ್ಯ ಶರೀರದಂತೆ ಕಾಣುವ ಶರೀರ ಧರಿಸಿ ಅಣುವಾಗಿ ಅಂದರೆ ಅಲ್ಪಶಕ್ತಿ ಉಳ್ಳ ಮಾನವನಾಗಿ ಕಂಡು ಬಂದದು ನಮ್ಮ ಹಿತಕ್ಕಾಗಿ, ಅಂದರೆ ಉಪಾಸಕರ ಉಪಾಸನಾ ಸೌಲಭ್ಯಕ್ಕಾಗಿ. ಮಹತೋ ಮಹೀಯಾನ್, ಅವನ ಅಪಾರ ಮಹಿಮೆಯುಳ್ಳ ಅಲ್ಪಶಕ್ತಿಯುಳ್ಳ ಉಪಾಸಕರು ಮನಸ್ಸಿನಲ್ಲಿ ಚಿಂತಿಸಲಾರರು. ಸ್ಮೃತಿ ಕೀರ್ತನ ಪ್ರಣತಿಭಿ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಮನೇಕ ರೂಪತಾಂ ಅನ್ನುವಂತೆ ಶ್ರೀಹರಿಯ ಪ್ರಾದುರ್ಭವಗಳೆಲ್ಲ ಭಕ್ತರ ಮುಕ್ತಿ ಸಾಧನಗೋಸ್ಕರ ದಯೆಯಿಂದ ತೋರಿದ ಚಿನ್ಮಯ ರೂಪಗಳವೆಲ್ಲ. ಮಾನವನೆಂದು ತಿಳಿಸು ತಾಮಸ ಜನರು ನರಕ ದುಃಖಾದಿ ದೋಷಗಳನ್ನು ಆರೋಪಿಸಿದರೆ ಆಗ ಶ್ರೀಕೃಷ್ಣ ಎಂದು ಅವರನ್ನು ಕ್ಷಮಿಸಲಾರ. ಭೀಷ್ಮ ದ್ರೋಣಾದಿಗಳು ಬೆಳಗಾದರೆ ಜಯೋಸ್ತು ಪಾಂಡವ ಪುತ್ರಾಣಾಂ ಎಂದು ಮನೆಯಲ್ಲಿ ಪ್ರಾರ್ಥಿಸ್ತಾ ಇದ್ದವರು ರಣರಂಗದಲ್ಲಿ ಮಾತ್ರ ಪಾಂಡವರಿಗೆ ದುಃಖವನ್ನು ತಂದುಕೊಟ್ಟಿದ್ದಾರೆ.
ಏಕೆಂದರೆ ಮನೆಯಲ್ಲಿ ಕ್ಷಮೆಯ ತಾಳುವ ವೀರಭಟರು ರಣರಂಗದಲ್ಲಿ ಕ್ಷಮೆ ತೋರುವುದಿಲ್ಲ, ಅಲ್ಲಿ ಕ್ಷಮೆಗೆ ಅವಕಾಶವಿಲ್ಲ. ಪಾಂಡವರು ಕೊನೆಗೆ ಮನೆಯಲ್ಲಿ ಭೀಷ್ಮ ದ್ರೋಣರನ್ನು ಭೇಟಿ ಮಾಡಿ ಅವರನ್ನು ಗೆಲ್ಲುವ ಉಪಾಯವನ್ನು ಅವರಿಂದಲೇ ತಿಳಿದು ರಣರಂಗದಲ್ಲೇ ಅವರನ್ನು ಬೆಳೆಸ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಕ್ಷಮೆಯ ತಾಳುವ ವೀರಭಟ ರಣರಂಗದಲ್ಲಿ ಕ್ಷಮಿಸಲಾರ ಅಂತ ಹೇಳಿ. ಈ ರೀತಿಯಾಗಿ ಪರಮಾತ್ಮ ನಟನೆಯನ್ನು ಮಾಡ್ತಾನೆ. ಯಶೋದೆ ಕರುಗಳನ್ನು ಕಟ್ಟುವ ಹಗ್ಗದಿಂದಲೇ ಕೃಷ್ಣನನ್ನು ಒರಳಿಗೆ ಕಟ್ಟಿ ಹಾಕಿದ್ದಳು. ಆದರೆ ಸಂಧಾನಕ್ಕಾಗಿ ಬಂದ ಕೃಷ್ಣನನ್ನು ಕಟ್ಟಿ ಹಾಕಲು ದುರ್ಯೋಧನೆಯ ಪ್ರಯತ್ನ ಮಾಡಿದಾಗ ಕೃಷ್ಣ ವಿಶ್ವರೂಪವನ್ನು ತೋರಿ ಎಲ್ಲರನ್ನ ದಂಗಬಡಿಸ್ತಾನೆ. ಇಂತಹ ಶ್ರೀಕೃಷ್ಣನನ್ನು ಯಮರುದೂತರು ಕಟ್ಟಿಕೊಂಡು ಪ್ರಯತ್ನ ಮಾಡಿದರೆ ಸಾಧ್ಯವೇನು? ಸರ್ವಥಾ ಸಾಧ್ಯವಿಲ್ಲ. ಅವನಿಗೆ ನರಕಯಾತನೆಯಂತೂ ಸರ್ವಥಾ ಕೊಡಲು ಸಾಧ್ಯವಿಲ್ಲ. ಅಣುವಿಗಿಂತ ಅಣುವಾಗಿ ಮಹತ್ತಿಗಿಂತ ಮಹತ್ತಾಗಿರುವಂತಹ ಪರಮಾತ್ಮ ತನ್ನ ಅಚಿಂತ್ಯ ಶಕ್ತಿಯಿಂದ ತನ್ನ ಕಾರ್ಯ ನೆರವೇರಿಸುವ ಉದ್ದೇಶದಿಂದ ಯಶೋದೆ ಮುಂತಾದವರಿಗೆ ಶ್ರೀಕೃಷ್ಣನು ಕಟ್ಟಿ ಹಾಕಿದ ಧೀರೆ ಅಂತ ಕೀರ್ತಿ ತರುವಂತಹ ಅಲ್ಪ ಮಾನವ ರೂಪವನ್ನು ಧರಿಸಿದರೂ ನರಕದಂತಹ ದುಃಖ ಅವನಿಗೆ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ರಾವಣ ಎಳೆಯುವಾಗ ಲಕ್ಷ್ಮಣ ತನ್ನ ಶರೀರವನ್ನು ಬೆಟ್ಟದಷ್ಟು ಭಾರ ಮಾಡಿಕೊಂಡಂತೆ ಕೃಷ್ಣನು ಶತ್ರುಗಳ ಮುಂದೆ ಅಪಾರ ಸಾಮರ್ಥ್ಯವನ್ನು ತೋರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಶೋದಾದಿಗಳ ಭಕ್ತಿಗೆ ವಶನಾಗಿದ್ದವನು ಕೃಷ್ಣ. ಹಾಗೆ ಭಕ್ತಿ ಪಾಶದಿಂದ ಯಾರು ಅವನನ್ನು ಕಟ್ಟಿ ಹಾಕ್ತಾರೋ ಅವರನ್ನು ಸಂಸಾರ ಪಾಶದಿಂದ ಬಿಡಿಸ್ತಾನೆ. ಯಾರು ಭಕ್ತಿ ಪಾಶದಿಂದ ಕಟ್ಟಿ ಹಾಕುವುದಿಲ್ಲ ಅವರನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ. ಇದು ಪರಮಾತ್ಮ ಶ್ರೀಕೃಷ್ಣನ ಸ್ವಭಾವ. ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ಅಂತ ಹೇಳಿದೆ. ಮನೆಯಲ್ಲಿಯೇ ಕ್ಷಮೆಯ ಮಾಡದೇ ಇರುವಂತಹ ವೀರಭಟ ರಣರಂಗದಲ್ಲಿ ಒಂದಿಷ್ಟು ಕ್ಷಮೆಯನ್ನು ತೋರಿಸೋದಿಲ್ಲ. ಮಹತೋ ಮಹಿಯಾನಾಗಿದ್ದರೂ ನಮ್ಮ ಹೃದಯ ಮಂದಿರದಲ್ಲಿ ಕುಳಿತಿರುವುದು ಅಂತರ್ಯಾಮಿಯಾಗಿ ಬುದ್ಧಿ ಪ್ರೇರಕನಾಗಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವುದಕ್ಕಾಗಿ, ನಮ್ಮ ಹಿತಕ್ಕಾಗಿ. ಅವನಲ್ಲಿ ದುಃಖಾದಿ ದೋಷಾರೋಪಣೆ ಮಾಡಿದರೆ, ಅನಾದರ ಮಾಡಿದರೆ ಅದು ಕೇಳ್ತಾ ಮಾಡಿದರೆ ಪೂರ್ತಿಯಾಗುವ ಕಾಲ ಬಂದಾಗ ಅವನು ಮುನಿತಾನೆ ಅಂತ ಹೇಳ್ತಾ ಇದ್ದಾರೆ. ಮುನಿವ ಕಾಲಕ್ಕೆ ಮಹತ್ತಾಗಿ ತನ್ನ ಸಾಮರ್ಥ್ಯವನ್ನು ತೋರಿಸ್ತಾನೆ. ಇಹದಲ್ಲಿಯೂ ಪರದಲ್ಲಿಯೂ ಎರಡೂ ಕಡೆಯೂ ಶಿಕ್ಷೆ ನೀಡುವಂತಹ ಶ್ರೀಕೃಷ್ಣ. ಆದ್ದರಿಂದಲೇ ಅವನಿಗೆ ಕೃಷ್ಣ ಅಂತ ಕರೆಸಿದ್ದಾರೆ. ಕೃಷೇರ್ಭೂಹು ವಾಚಕಃ ಶಬ್ದೋಣಶ್ಚ ನಿವೃತ್ತಿ ವಾಚಕಃ. ಕೃಷ್ ಭೂ ಅಂದರೆ ಪೂರ್ಣನಾದವನು, ನ ಸುಖಪೂರ್ಣನಾಗಿದ್ದಾನೆ, ಪೂರ್ಣಾನಂದ ಸ್ವರೂಪನಾಗಿದ್ದಾನೆ. ಅಂಥವನಲ್ಲಿ ದ್ವೇಷಿಗಳು ದುಃಖವನ್ನು ಆರೋಪಿಸಿದರೆ ತಾನು ಮಹತ್ತಾಗಿ ಅವರನ್ನು ನಿರ್ದಯನಾಗಿ
ತಮಸ್ಸಿಗೆ ಕಳಿಸ್ತಾನೆ. ಆದ್ದರಿಂದ ಕೃಷ್ಣ ಅಂತ ಅನಿಸ್ಕೊಳ್ತಾನೆ. ಅಣುವಾಗಿ ಭಕ್ತರನ್ನು ದಯೆಯಿಂದ ತನ್ನ ಕಡೆಗೆ ಆಕರ್ಷಣೆ ಮಾಡಿಯೂ ಕೃಷ್ಣ ಅಂತ ಅನಿಸ್ಕೊಳ್ತಾನೆ. ಇದನ್ನೇ ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ತಾಯ ಪೊಟ್ಟೆಯಿಂದ ಮೂಲ ರೂಪವ ತೋರೆ ಆಯುಧ ಸಹಿತ ಪೊರವಂಟ ನ್ಯಾಯ ಕೋವಿದರು ಪುಟ್ಟಿದ ನೆಂಬರೆ ಬಾಯಿಗೆ ಬಂದಂತೆ ಬೊಗಳದೇರು. ಶ್ರೀಕೃಷ್ಣ ತಾಯ ಹೊಟ್ಟೆಯಿಂದ ಹುಟ್ಟಿ ಬರಲಿಲ್ಲ. ನವಮಾಸ ಹೊಟ್ಟೆಯಲ್ಲಿ ಕುಳಿತಿದ್ದು ಕೊನೆಗೆ ಹೊರಟು ಬಂದನಷ್ಟೇ. ಏಕೆಂದರೆ ಬರುವಾಗ ಮೂಲ ರೂಪವನ್ನು ತಂದೆ ತಾಯಿಗಳಿಗೆ ತೋರಿಸಿ ಆಯುಧ ಸಹಿತನಾಗಿಯೇ ಬಂದಿದ್ದಾನೆ. ಆದ್ದರಿಂದ ನ್ಯಾಯಬಲ್ಲವರು ಇಂತಹ ಶ್ರೀಕೃಷ್ಣನನ್ನು ಹುಟ್ಟಿದ ಅಂತಾರೇನು. ಆದ್ದರಿಂದ ಈ ವಾದಿ ವ್ಯರ್ಥವಾಗಿ ಬಾಯಿಗೆ ಬಂದಂತೆ ಬೊಗಳಬೇಡ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಶ್ರೀಕೃಷ್ಣ ಮೂಲ ರೂಪವನ್ನು ತೋರಿಸಿ ಆಯುಧ ಸಹಿತ ಹೊರಟು ಬಂದಿದ್ದಾನೆ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿದ 42ನೇ ನುಡಿಯಲ್ಲಿ ಹೇಳಿದ್ದಾರೆ. ಪರಮಾತ್ಮನಿಗೆ ಹಸಿವೆ, ನೀರಿಡಿಕೆ, ಜರ, ಮರಣ, ರೋಗ, ರುಜಿನ ಇದ್ಯಾವೂ ಇಲ್ಲ. ಎಲ್ಲ ದುಃಖಗಳಿಗೆ ಮೂಲ ಕಾರಣವಾಗಿರುವಂತಹ ಪ್ರಾಕೃತ ಶರೀರ ಸರ್ವಥಾ ಇಲ್ಲ. ಆ ಶರೀರದಿಂದ ಜನ್ಮವೂ ಇಲ್ಲ. ಅವನಿಗೆ ಗರ್ಭವಾಸ ದುಃಖ ಅಂತೂ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ಕೃಷ್ಣನಿಗೆ ನರಕವಾಸ ದುಃಖವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು, ಗರ್ಭವಾಸ ಕೃಷ್ಣನಿಗೆ ದುಃಖ ಇದೆ ಅಂಥೇಳಿ ನ್ಯಾಯ ಕೋವಿದರು ಹೇಳಲಾರರು. ಹಿಂದೆ 56ನೇ ನುಡಿಯಲ್ಲಿ ಹೇಳಿದ್ದಾರೆ, ಜೀವಂತರಿಗೆ ನರಕದಲ್ಲಿ ನೋವ ನೀವನೇ. ನರಕವಾಸ ದುಃಖ ಅನುಭವಕ್ಕೆ ಯಾತನಾ ಶರೀರ ಬೇಕು. ಅದೇ ನ್ಯಾಯದಿಂದ ಇಲ್ಲಿ ಗರ್ಭವಾಸ ದುಃಖ ಅನುಭವಕ್ಕೂ ಒಂದು ಪ್ರಾಕೃತ ಶಿಶು ಶರೀರ ಬೇಕಾಗುತ್ತೆ. ಕೃಷ್ಣನಿಗೆ ಅದೂ ಇಲ್ಲ. ಆತ ಆಯುಧ ಸಹಿತನಾಗಿ ಮೂಲ ರೂಪದಿಂದ ಗರ್ಭದಿಂದ ಹೊರಗೆ ಬಂದಿದ್ದಾನೆ. ಇದೇ ಸಾಕ್ಷಿಯಾಗಿದೆ. ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರಭಟ ಅಂತ ಹೇಳ್ತಾರೆ. ಯಾವನು ಮನೆಯಲ್ಲಿಯೇ ಕ್ಷಮಿಸಲಾರನೋ ಅಂಥವನು ಆಯುಧ ಸಹಿತ ರಣರಂಗದಲ್ಲಿ ಕ್ಷಮಿಸ್ತಾನೇನೋ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಬಾಯಿಗೆ ಬಂದಂತೆ ಬೊಗಳದೇರು ಅಂತ ಹೇಳಿ, ಮನಸ್ಸಿಗೆ ಬಂದಂತೆ ಹೇಳಲಿಕ್ಕೆ ಹೋಗಬೇಡ ಅಂತ. ಕೃಷ್ಣನ ಶರೀರ ದೇವಕಿಯ ಗರ್ಭದಲ್ಲಿ ಹುಟ್ಟಿದ್ದರೆ ಆಯುಧವೂ ಹುಟ್ಟಿತ್ತು ಅನ್ನಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಸರಸ ಭಾರತೀಯರು ಹೇಳ್ತಾರೆ, ತಾಯಿ ಮಹಾಲಕ್ಷ್ಮೀ ದೇವಿ, ನೀನು ಕ್ಷೀರ ಸಮುದ್ರದಿಂದ ಉದಿಸಿ ಬಂದೆ. ನಿನ್ನ ಜೊತೆಗೆ ಅಪ್ಸರೆಯರು, ಕಾಮಧೇನು, ಐರಾವತ ಮುಂತಾದ ಜೀವಂತ ಶರೀರಗಳು, ಕೌಸ್ತಭ ಆಭರಣಗಳಂತಹ ನಿರ್ಜೀವ ವಸ್ತುಗಳು ನೀರಿನಿಂದ ಹುಟ್ಟಿ ಬರಲಿಲ್ಲೇನೋ? ನೀರಿನಲ್ಲಿ ನಿರ್ಜೀವ ಸಜೀವ ಪದಾರ್ಥಗಳೆರಡು ಹುಟ್ಟಿ ಬರಬೇಕಾದ್ರೆ ಗರ್ಭದಲ್ಲಿ ಎರಡು ಯಾಕೆ ಬರಬಾರ್ದು? ಆದ್ದರಿಂದ ಇದು ಸರಿಯಾದ ಮಾತಲ್ಲ ಅಂತ ಹೇಳ್ತಾರೆ. ಈ ಆಕ್ಷೇಪಕ್ಕೆ ಸಮಾಧಾನ ಹೇಳ್ತಾರೆ, ಮೂಲ ರೂಪವ ತೋರಿ. ಗರ್ಭ ಶರೀರದಲ್ಲಿ ಹುಟ್ಟಿದ್ದರೆ ಜೊತೆಗೆ ಆಯುಧಗಳು ಹುಟ್ಟಿವೆ ಅಂತ ಅನ್ಬೇಕು. ಶರೀರವು ಹುಟ್ಟಿದ್ದಲ್ಲ, ಇದು ಯಾವುದೂ ಅಲ್ಲ. ಮೂಲ ರೂಪದಿಂದಲೇ ಪರಮಾತ್ಮ ಬಂದಿದ್ದಾನೆ. ವಸುದೇವ ದೇವಕಿಯರು ಹಿಂದಿನ ಜನ್ಮದಲ್ಲಿ ತಪಸ್ಸಿನಿಂದ ಸಾಕ್ಷಾತ್ಕರಿಸಿಕೊಂಡ ರೂಪವೇ ಅದು. ಶ್ರೀಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ,
ಜೀವಗಳು ಹುಟ್ಟುವಾಗಲೆಲ್ಲ ಪರಮಾತ್ಮ ಜೊತೆಗೆ ಹುಟ್ಟುತ್ತಾನೆ ಅಂಥೇಳಿ. ತದಸ್ಯ ಪ್ರಥಮಂ ಜನ್ಮ ತದಸ್ಯ ದ್ವಿತೀಯಂ ಜನ್ಮ ಅಂಥೇಳಿ. ವೇದೋಪನಿಷತ್ತುಗಳು ಹೇಳ್ತಾ ಇವೆ, ಪರಮಾತ್ಮ ಜೀವಿ ಜೊತೆಗೆ ಗರ್ಭದಲ್ಲಿರ್ತಾನೆ, ಅದರ ದುಃಖಗಳು ಅವನಿಗಿಲ್ಲ. ಆಯುಧ ಸಹಿತವಾಗಿಯೇ ಅದು ಇರ್ತಾನಲ್ಲಿ. ಗರ್ಭದಲ್ಲಿ ಆಯುಧ ಸಹಿತವಾಗಿಯೇ ಇದ್ದು ಜೀವಿಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಶತಂ ಮಾ ಪುರ ಆಯುಸೀರ ರಕ್ಷನ್. ಜ್ಞಾನಿಗಳಾದ 100 ದೇವತೆಗಳು ನನ್ನನ್ನು ಗರ್ಭದಲ್ಲಿ ರಕ್ಷಿಸುತ್ತಾರೆ ಎನ್ನುತ್ತಾನೆ ಋಷಿ. ಭಾಗವತದಲ್ಲಿ ಬರುವ ಪರೀಕ್ಷಿತನು ಇದಕ್ಕೆ ಸಾಕ್ಷಿಯಾಗಿದ್ದಾನೆ. ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭದಲ್ಲಿ ಬೀಳುತ್ತಿದ್ದ ಪರೀಕ್ಷಿತನನ್ನು ದಹಿಸಲಿಲ್ಲ. ಅದು ದಹಿಸದಂತೆ ಚಕ್ರಧಾರಿಯಾಗಿರುವಂತಹ ಶ್ರೀಕೃಷ್ಣ ಗರ್ಭದಲ್ಲಿ ಕುಳಿತು ಕಾಯ್ತಾ ಇದ್ದಾನೆ. ಅದನ್ನು ಪರೀಕ್ಷಿತ ಕಣ್ಣಾರೆ ಕಂಡಿದ್ದಾನೆ. ಚಕ್ರಧಾರಿಯಾಗಿ ತಿರುಗುತ್ತಾ ರಕ್ಷಣೆ ನೀಡುತ್ತಾ ಕೃಷ್ಣನನ್ನು ಕಂಡಿದ್ದರಿಂದಲೇ ಈಕ್ಷಿಸುವುದರಿಂದಲೇ ಪರೀಕ್ಷಿತ್ ಎಂಬ ಹೆಸರು ಅವನಿಗೆ ಅನ್ವರ್ಥಕವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜೀವಿಗಳ ರಕ್ಷಣೆಗಾಗಿ ಪರಮಾತ್ಮ ಗರ್ಭದಲ್ಲಿರ್ತಾನೆ. ಅವನಿಗೆ ಗರ್ಭವಾಸ ದುಃಖ ಎಂದು ಯಾವ ಕಾಲಕ್ಕೂ ಇಲ್ಲ. ಋಷಿ ವಾಮದೇವನು ಅಪರೋಕ್ಷ ಜ್ಞಾನಿ, ಪ್ರಾರಬ್ಧ ಕರ್ಮದಿಂದ ಗರ್ಭವಾಸ ಮಾಡಿದ್ದ. ತನ್ನನ್ನು ಆಯುಧಧಾರಿಯಾಗಿ ಗರ್ಭದಲ್ಲಿ ರಕ್ಷಿಸುತ್ತಿದ್ದ ಸರ್ವಶಕ್ತನಾದ ಶ್ರೀಕೃಷ್ಣ ಆಯುಧ ಸಹಿತ ಮೂಲ ರೂಪವನ್ನು ತನಗೆ ತೋರಿ ತನ್ನೊಂದಿಗೆ ತಾಯಿಯ ಹೊಟ್ಟೆಯಿಂದ ಹೊರಟು ಬಂದುದನ್ನು ಪ್ರತ್ಯಕ್ಷ ಕಂಡಿದ್ದಾರೆ. ಅವರೇ ಸಾಕ್ಷಿಯಾಗಿರುವಾಗ ಕೃಷ್ಣನಿಗೆ ಗರ್ಭವಾಸದ ದುಃಖ ಇದೆ ಎಂದಾಗಲಿ, ಅವನ ಶರೀರವು ಆಯುಧವು ಗರ್ಭದಲ್ಲಿಯೇ ಹುಟ್ಟಿತೆಂದಾಗಲಿ ಹೇಳಿದರೆ ಅದು ನ್ಯಾಯವಲ್ಲ ಅಂತ ಹೇಳ್ತಾರೆ. ನ್ಯಾಯವಾಗಲಾರದು, ನ್ಯಾಯಕ್ಕೂ ಇದರದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿವಾದಿಯೇ ಅನ್ಯಾಯದ ಮಾತಾಡಬೇಡ, ಅದರಿಂದ ಏನೂ ಫಲವಿಲ್ಲ. ನಾಯಿ ಬೊಗಳಿದರೆ ದೇವಲೋಕ ಹಾಳಾಗೋದಿಲ್ಲ. ಅವನಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ, ವ್ಯರ್ಥವಾಗಿ ಬಾಯಿಗೆ ಬಂದಂತೆ ಬೊಗಳಬೇಡ ಅಂತ ಹೇಳ್ತಾ ಇದ್ದಾರೆ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನದ ಮುಕುಟವೋ ಮೆಟ್ಟಿದ ಕುರುಹು ಎದೆಯಲ್ಲಿ ತೋರಿದ ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ಶ್ರೀಕೃಷ್ಣನು ದೇವಕಿಯ ಉದರದಿಂದ ಅವತರಿಸುವಾಗ ತನ್ನ ಮೂಲ ರೂಪದಲ್ಲಿ ಉಟ್ಟ ಪೀತಾಂಬರವನ್ನು, ತೊಟ್ಟ ಆಭೂಷಣಗಳನ್ನು, ತಲೆಯ ಮೇಲೆ ಇಟ್ಟ ನವರತ್ನದ ಕಿರೀಟವನ್ನು, ಎದೆಯಲ್ಲಿ ಕಾಣುವ ಮೆಟ್ಟಿದ ಕುರುಹವನ್ನು ಹಾಗೆಯೇ ತೋರಿಸಿದ್ದಾನೆ. ಇಂತಹ ವಿಠ್ಠಲ ಪ್ರಾಕೃತ ಶರೀರದಿಂದ ಹುಟ್ಟಿದ್ದಾನೆ ಅಂತಾರೇನೋ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ. ಶ್ರೀಕೃಷ್ಣ ದೇವಕಿಯ ಉದರದಿಂದ ಹೊರಟು ಬರುವಾಗ ಏನೂ ತಿಳಿಯದ ತಂದೆ ತಾಯಿಗಳಿಗೆ ಪೀತಾಂಬರಧಾರಿ ಸರ್ವಾಲಂಕಾರ ಭೂಷಿತನಾಗಿ ತನ್ನ ಮೂಲ ರೂಪ ತೋರಿ ಅವರ ಅಜ್ಞಾನವನ್ನು ಕಳೆದ ಅಂತ ಹೇಳ್ತಾರೆ. ಏತದ್ವಾಂ ದರ್ಶಿತಂ ರೂಪಂ ಪ್ರಾಗ್ಜನ್ಮ ಸ್ಮರಣಾಯ ಮೇ. ನಿಮಗೆ ನಿಮ್ಮ ಪೂರ್ವಜನ್ಮದ ಸ್ಮರಣೆ ನೀಡಿ, ನಾನು ಪ್ರಾಕೃತ ಶರೀರದಿಂದ ಹುಟ್ಟಲಿಲ್ಲ, ಚಿನ್ಮಯ ಶರೀರದಿಂದ ಅವತಾರ ಮಾಡಿದ್ದೇನೆ ಎಂದು ತಿಳಿಸಲು ಈ ಮೂಲ ರೂಪವನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಏಕೆಂದರೆ ಆತ ವಿಠ್ಠಲ ಅಂದರೆ ಜ್ಞಾನಶೂನ್ಯರಾದ ಸಜ್ಜನರಿಗೆ ಜ್ಞಾನವನ್ನು ನೀಡಿ ಅವರನ್ನು ಪರಿಗ್ರಹಿಸುವವ. ವಿದಾ ಜ್ಞಾನೇ ನಠಾನ್ ಶೂನ್ಯಾನ್ ಲಾತಿ ಗೃಹ್ಣಾತಿ ವಿಠ್ಠಲಃ. ಜ್ಞಾನದಿಂದ ಶೂನ್ಯರಾದ ಸಜ್ಜನರನ್ನು ಪರಿಗ್ರಹ ಮಾಡ್ತಾನಾದ್ದರಿಂದ ಅವನಿಗೆ ವಿಠ್ಠಲ ಅಂತ ಹೆಸರು. ಭಾಗವತ ಹೇಳುತ್ತೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮರಂಗ ಶೋಭಿತಂ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ
ಪ್ರಯೋದ ಸೌಭಗಂ. ಭಾಗವತ ಹೇಳುವಂತೆ ವಸುದೇವ ದೇವಕಿಯರಿಗೆ ತನ್ನ ಮೂಲ ರೂಪ ತೋರಿಸಿ ಅವರ ಅಜ್ಞಾನ ಕಳೆಯುವ ಮೂಲಕ ಲೋಕದ ಅಜ್ಞಾನವನ್ನು ಕಳೆದಿದ್ದಾನೆ ಶ್ರೀಕೃಷ್ಣ. ಅವತಾರ ಮಾಡುವ ಕಾಲದಲ್ಲಿಯೇ ಮೂಲ ರೂಪವನ್ನು ನೋಡಿದ ವಸುದೇವ ದೇವಕಿಯರೇ ಶ್ರೀಕೃಷ್ಣ ಎಲ್ಲರಂತೆ ಗರ್ಭವಾಸ ದುಃಖ ಅನುಭವಿಸಿ ಅಳುತ್ತಾ ಭೂಮಿಗೆ ಬಂದವನಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರೇ ಸಾಕ್ಷಿ. ಆದ್ದರಿಂದ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ, ಹುಟ್ಟುವಾಗಲೇ ಪೀತಾಂಬರ, ಆಭೂಷಣ, ನವರ ಎಲ್ಲ ಕಿರೀಟ ಎಲ್ಲವನ್ನು ತೋಯಿ ಎದೆಯಲ್ಲಿ ಶ್ರೀವತ್ಸವನ್ನು ತೋರಿಸಿರುವಂತಹ ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮುಂದಿನ ವಿವರವನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.